ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. 5 ವರ್ಷಗಳ ಅವಧಿ ಮುಗಿಸಿದ KR ಪೇಟೆ ತಾಲೂಕಿನ ದಬ್ಬೇಗೆಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ. ದೈವಾನುಗ್ರಹವಿದ್ದರೆ ಮತ್ತೊಮ್ಮೆ ಸದಸ್ಯರಾಗಿ ಗೆದ್ದು ಬಂದು ಜನರ ಸೇವೆ ಮಾಡ್ತೀವಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವರಾಜು ವಿಶ್ವಾಸ. 5 ವರ್ಷಗಳ ಅವಧಿ ಮುಗಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ತಮ್ಮನ್ನು ಆಯ್ಕೆ ಮಾಡಿದ ಗ್ರಾಮಸ್ಥರ ಋಣ ತೀರಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಜನತೆಯ ಆಶೀರ್ವಾದವಿದ್ದರೆ ಮತ್ತೊಮ್ಮೆ ಸದಸ್ಯರಾಗಿ ಆಯ್ಕೆಯಾಗಿ ಗೆದ್ದು ಬಂದು ಜನರ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇವೆ. ಎಲ್ಲಾ ದಯವೆಚ್ಚೆ ನೋಡೋಣ ಎಂದು ದಬ್ಬೇಗೆಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಳೇನಹಳ್ಳಿ ದೇವರಾಜು ಹೇಳಿದರು. ಅವರಿಂದು ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ದಬ್ಬೇಗೆಟ್ಟ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ದಬ್ಬೇಗೆಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾವೆಲ್ಲರೂ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಮೂಲಕ ಜನತೆ ನಮ್ಮ ಮೇಲಿಟ್ಟಿರುವ ವಿಶ್ವಾಸಕ್ಕೆ ಚ್ಯುತಿ ಬರದಂತೆ ನಮ್ಮನ್ನು ಆಯ್ಕೆ ಮಾಡಿದ ಜನತೆಯ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಂಡಿದ್ದೇವೆ. ದೇವರ ಆಶೀರ್ವಾದ ಮತ್ತು ಜನತೆಯ ಬೆಂಬಲವಿದ್ದರೆ ಮತ್ತೊಂದು ಅವಧಿಗೆ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ಬಾಕಿ ಉಳಿದಿರುವ ಕೆಲಸಗಳನ್ನು ಸಂಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ. ಎಲ್ಲ ದೇವರ ಆಶೀರ್ವಾದದ ಮೇಲೆ ನಿಂತಿದೆ, ನೋಡೋಣ ಎಂದು ತಿಳಿಸಿದರಲ್ಲದೆ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿಯ ಕೊನೆಯ ಸಾಮಾನ್ಯ ಸಭೆಯಾಗಿರುವುದರಿಂದ ಚುನಾಯಿತರಾದ ಎಲ್ಲಾ ಸದಸ್ಯರನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಭರ್ಜರಿ ಹೋಳಿಗೆ ಊಟ ಹಾಕಿಸಿ ಗೌರವಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಸಭೆಯಲ್ಲಿ ಪಿಡಿಒ ಚೆಲುವರಾಜು, ನಿರ್ಗಮಿತ ಪಿಡಿಒ ಉಮಾಶಂಕರ್, ಉಪಾಧ್ಯಕ್ಷೆ ಬಿದರಹಳ್ಳಿ ಕುಮಾರಿ ಮಾತನಾಡಿ, ಗ್ರಾಮ ಸ್ವರಾಜ್ಯದ ಕನಸು ದಬ್ಬೇಗೆಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ನನಸಾಗಿದೆ. ಇಲ್ಲಿನ ಸದಸ್ಯರೆಲ್ಲರೂ ಪಕ್ಷಭೇದ ಮರೆತು ಒಂದಾಗಿ ಕೆಲಸ ಮಾಡುವ ಮೂಲಕ ಜನತೆಯ ವಿಶ್ವಾಸಕ್ಕೆ ಭಂಗ ತರದಂತೆ ಕೆಲಸ ಮಾಡಿದ್ದಾರೆ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸಮರ್ಪಕವಾಗಿ ಅನುಷ್ಠಾನವಾಗಿವೆ ಎಂದು ಪಿಡಿಒ ಚೆಲುವರಾಜು ಹೇಳಿದರು. ಸಭೆಯಲ್ಲಿ ಸದಸ್ಯರಾದ HP ಅಶ್ವಿನಿ ಪುಟ್ಟಣ್ಣಸ್ವಾಮಿ, ತಾಯಮ್ಮ, ಮಣಿಯಮ್ಮ, DR ಕುಮಾರಸ್ವಾಮಿ, GK ನಾಗರಾಜೇಗೌಡ, ಡೇರಿ ಕುಮಾರ್, ಮಂಜಮ್ಮ, ಶಿವಕುಮಾರ್, ವಿಶಾಲಾಕ್ಷಿ, ನಾಗಮ್ಮ, ವಿನೋದಿನಿ, ಚೆನ್ನೇಗೌಡ, ಲೋಕೇಶ್, ಇಂದ್ರಮ್ಮ, BM ಅನಿತಾ ಹಾಗೂ ಸಿಬ್ಬಂದಿಗಳಾದ ಕಾರ್ಯದರ್ಶಿ KP ಮಧುಕರ, MS ಚರಣ್ರಾಜ್, PD ಯತೀಶ್ ಸೇರಿದಂತೆ ಕಂಪ್ಯೂಟರ್ ಆಪರೇಟರ್, ಬಿಲ್ ಕಲೆಕ್ಟರ್ ಹಾಗೂ ನೀರು ಘಂಟೆಗಳು ಹಾಗೂ ದಬ್ಬೇಗೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದರು. ವರದಿ ಡಾ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಸರ್ ಉಮಾಶಂಕರ್ ಅವರೇ, ನಮ್ಮ ಚಲುವರಾಜ್ ಸರ್ ಅವರೇ, ಮಧುಕರ್ ಅವರೇ, ನಮ್ಮ ಕಂಪ್ಯೂಟರ್ ಆಪರೇಟರ್ ಆದಂಥ ನಮ್ಮ ಚರಣ್ರಾಜ್ ಅವರೇ, ಎಲ್ಲ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರುಗಳೇ, 21ರಿಂದ 26ವರೆಗೆ ಏನು ನಾವು ಪಂಚಾಯತಿಲಿ ಸಾಕಷ್ಟು ಏನು ಇಂದು ಬಾಡಿಗೆ ವಹಿಸ್ಕೊಂಡ್ರೆ ನಾವು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಅಂತ ನಮಗೆ ಮನಸ್ಸಿಗೆ ತೃಪ್ತಿ ಇದೆ. ಈಗ ಮಾಡ್ಕೊಂಡು ನಮಗೆಲ್ಲ ಸಹಕಾರ ಕೊಟ್ಟಂಥ ನಮ್ಮ ಅಧಿಕಾರಿಗಳಾಗಲಿ, ನಮ್ಮ ಆರ್ಡಿಮೆಂಟ್ಗಳಾಗಲಿ, ನಮ್ಮ ಸದಸ್ಯರುಗಳಾಗಲಿ ಎಲ್ಲ ರೀತಿ ಮಾಡ್ಕೊಂಡು ಕೆಲಸ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಮುಂದೆಯೂ ಕೂಡ ಎಲ್ಲಾ ಕೆಲಸ ಕಾರ್ಯಗಳನ್ನು ಕೂಡ ಮುಂದೆ ನಿಂತು ನಮ್ಮ ಜನಪ್ರತಿನಿಧಿಗಳಿಗೆ ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೋರ್ಕೊಳ್ತಾ ಮೆಕ್ಯಾನಿಕ್ ಮಂಜೂರ ಕೂಡ ಇತ್ತೀಚೆಗೆ ನಮ್ಮ ಪಂಚಾಯತಿಗೆ ಬಂದಿದ್ದಾರೆ. ಅವರು ಕೂಡ ಉತ್ತಮ ಕೆಲಸ ಮಾಡ್ತಾರೆ. ನರೇಗಾ ಯೋಜನೆಯಲ್ಲಿ ಚರಣ್ ಮತ್ತು ಆಶಾ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಎಲ್ಲ ಸದಸ್ಯರು ಮುಂದಿನ ದಿನಗಳಲ್ಲಿಯೂ ಕೂಡ ಇದೇ ತರ ನರೇಗಾದಲ್ಲಿ ವೇದಿಕೆ ಮೇಲಿರುವಂತಹ PDO ಸಾಹೇಬ್ರಿಗೆ ಮತ್ತೆ ಹಳೆ PDO ಆಗಿರುವಂಥ ಉಮಾಶಂಕರ್ ಸರ್ ಅವರೇ, ಸೆಕ್ರೆಟರಿ ಸರ್, ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ, ಎಲ್ಲ ಮೆಂಬರ್ಗಳಿಗೆ ಮತ್ತು ವಾಟರ್ಮೆನ್ಗಳಾಗಿರ್ಬೋದು, ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ಅವರ ಯಜಮಾನರುಗಳಿಗೆ ಎಲ್ರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ವಂದನೆಗಳು. 5 ವರ್ಷ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮತ್ತು 1 ವರ್ಷ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದೀವಿ. ಆದರೆ ಯಾವುದೇ ರೀತಿ ತೊಂದರೆ ಆಗಲಿ ಕಿರಿಕಾಗಲಿ ಏನೂ ಇಲ್ಲ. ಆದರೆ ಊರಲ್ಲಿ ಸಾಮಾನ್ಯವಾಗಿ ಬಂದೇ ಬರ್ತವೆ. ಅವನ್ನೆಲ್ಲವನ್ನು ಕೂಡ ಎದುರಿಸಿ ಎಲ್ಲ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹ ಮಾಡಿಕೊಟ್ಟಿದ್ದಾರೆ. ನಮ್ಮ PDO ಸರ್ ಆಗಲಿ, ಸೆಕ್ರೆಟರಿ ಆಗಲಿ, ಮೆಂಬರ್ಗಳಿಗೂ ಕೂಡ ಯಾವುದೇ ರೀತಿ ತೊಂದರೆ ತಾಪತ್ರೆ ಇಲ್ಲ. ಆ ಥರ ಕೆಲಸ ಮಾಡಿರೋದಕ್ಕೆ ನಮಗೆ ಖುಷಿ ಇದೆ. ಕೆಲಸ ಮಾಡಲಿ ಬಿಡಲಿ, ಬಟ್ ನಾನು ಪಂಚಾಯತಿನಲ್ಲಿ ಗೆದ್ದಿರೋದಕ್ಕೆ ಒಂದು
ಖುಷಿ ಇದೆ. ಕೆಲಸ ಮಾಡದೇ ಇದ್ರು ಕೂಡ ಮೆಂಬರ್ ಆಗಿದ್ದೀವಿ, ಅಧ್ಯಕ್ಷರಾಗಿದ್ದೀವಿ, ಒಳ್ಳೆ ರೀತಿ ನಾವು ಪಂಚಾಯತಿಲಿ ಇದ್ದೀವಿ. ಇಲ್ಲಿವರೆಗೂ ಯಾವುದೇ ರೀತಿ ಅದು ಫೋಟೋ ತೆಗೆಯಪ್ಪ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಪತ್ರಕರ್ತರಾಗಿರ್ತಕ್ಕಂತಹ ವೆಂಕಟಣ್ಣವರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ್ದಾರೆ. ಹಾಗೂ ನಮ್ಮ ಕಿಕ್ಕೇರಿ ಬಲರಾಮಣ್ಣವರು ಪತ್ರಕರ್ತರು ಅವರು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಸುದೀರ್ಘವಾದ ಧನ್ಯವಾದಗಳನ್ನು ಈ ಸಂದರ್ಭ 26 ಗಂಟೆ ನಾವು ಸಹ ಇಲ್ಲಿ ಅಧಿಕಾರಿಯ ನಂಬರ್ ಆಗ ಬಂದಿದ್ದು. ಆದರೂ ಈತನ ನಂಬರ್ಗಳು ಏನೋ ಒಂದು ಕುಟುಂಬ ಥರ ಸೇವೆ ಮಾಡಿದ್ದು ನಾವಿಲ್ಲಿ. ಯಾವುದೇ ಬಾಂಧವ್ಯ ಇಲ್ದಂಗೆ ಯಾವುದೇ ಒಂದು ಏನೋ ಸಣ್ಣ ಪುಟ್ಟು ಬಂದ್ರೂ ಇಲ್ಲೇ ಆ ಚರ್ಚೆ ಮಾಡಿ ಇಲ್ಲೇ ಸಭೆ ಮಾಡ್ಕೊಂಡು ಹೋಗು. ಯಾವುದೋ ಗ್ರಾಮದಾಗ ಅಂತಿದ್ದಾಗಲಿ ಯಾವುದೋ ಗ್ರಾಮದಲ್ಲಿ ಸಮಸ್ಯೆ ಬಂದ್ರೆ ಬಗೆಹರಿಸಾಕಿ ಎಲ್ಲ ಚರ್ಚೆ ಮಾಡೋವು. ಯಾವ ಪಂಚಾಯತಿಲಿ ಏನಾದ್ರು ನಮ್ಮ ಪಂಚಾಯತ್ ಒಂದು ಕುಟುಂಬದ ಥರ ಯಾವುದೇ ಇದು ಬಂದ್ರು ಅನ್ಯೂನ್ಯವಾಗಿ ಭಾಳ ಬಾಂಧವ್ಯವಾಗಿ ನಮ್ಮ ಅಧಿಕಾರಿಗಳಾಗಲಿ ಸೆಕ್ರೆಟರಿಗಳೇ ಆಗಲಿ ನಮಗೂ ಪನ್ಸರು ಏನ್ ಹೇಳ್ರು ಹಿಂಗಲ್ಲ ಹಿಂಗೆ ಗೊತ್ತಿಲ್ಲ ಅವ್ರು ಹೇಳ್ಕೊಡೋರು ಹಿಂಗ ಈ ತರ ಮಾಡಿ ಕಾನೂನಲ್ಲಿ ಆ ಕಾನೂನು ಬಿಟ್ಟು ನಾವು ಹೋಗಂಗಿಲ್ಲ. ಕಾನೂನು ಏನದೆ ನಾವು ಅವ್ರಿಗೆ ಪನ್ಸ್ತೋ ಪ್ರತಿ 18 ಜನ ಪನ್ಸ್ಕೊಂಡು ಇಲ್ಲಿವರೆಗೂ 5 ವರ್ಷ ಯಾವ್ದೇ ಒಂದು ಕುಟುಂಬ ಇದ್ದೋ ಕುಟುಂಬದ ಏನೋ ಒಂಥರ ಬಾಂಧವ್ಯ ಹಂಗಿತ್ತು. ಒಂದು ಮನೇಲಿ ಕುಟುಂಬ ಆ ಮಟ್ಟಿಗೆ ಹಂಗೆ ನಡ್ಕೊಂಡಿದ್ದೀವಿ. ಇಷ್ಟೊಂದು ಮರಣ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಕಾರ್ಯದರ್ಶಿಗಳೇ, ನೌಕರು ಬಂದವರೇ, ಈ 5 ವರ್ಷ ನಾವಿಲ್ಲಿ ಸೇವೆ ಸಲ್ಲಿಸಿರೋದು ನಿಮ್ಮೆಲ್ಲರೇ ಒಂದು ಖುಷಿ ವಿಚಾರ. ಇದೇ ಥರ ಮುಂದೆ ಬರ್ತಕ್ಕಂಥವ್ರು ಎಲ್ಲರೂ ಸೇವೆ ಸಲ್ಲಿಸಿ ಗ್ರಾಮಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ಎಲ್ಲರಲ್ಲೂ ನಾನು ಕೇಳ್ಕೊಳ್ತೀನಿ. ನಾನು ಈ ಆ ರೂಮಲ್ಲಿ ಅಲ್ಲೈತಲ್ಲ ಈ ಕಡೆ ಇಲ್ಲೈತೆ, ಇಲ್ಲೇ ಬಂದಿದೆ ಸೇರೋ. ದಿನ 2020-25ನೇ ಸಾಲಿನ ನಮ್ಮ ಆಡಳಿತ ಮಂಡಳಿಯ ಸದಸ್ಯರ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಗ್ರಾಮ ಪಂಚಾಯತಿ ದಬ್ಬೆಘಟ್ಟ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ದೇವರಾಜ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಉಪಾಧ್ಯಕ್ಷರಾದ ಕುಮಾರಿ ಮೇಡಮ್ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹೆಚ್ಚು ಸೇವೆ ಸಲ್ಲಿಸಿದಂತಹ ನಮ್ಮ ಹಿರಿಯ ಅಧಿಕಾರಿಗಳ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಂತ ಉಮಾಶಂಕರ್ ಸರ್ ಅವರು ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೂ ನಮ್ಮ ಕಾರ್ಯದರ್ಶಿಗಳು ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಈ ದಬ್ಬೆಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸದಸ್ಯರುಗಳು ಸಹ ಸ್ವಾಗತವನ್ನು ಕೋರ್ತಾ ನನ್ನ ಈ ಸಭೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. 2020-25ನೇ ಸಾಲಿನ ಏನು ಆಡಳಿತ ಮಂಡಳಿ 2020ರಲ್ಲಿ ಸಾರ್ವಜನಿಕರಿಂದ ಆಯ್ಕೆಯಾಗಿ ನಮ್ಮ ಈ ಒಂದು ಗ್ರಾಮ ಪಂಚಾಯತಿಯ ಗ್ರಾಮಗಳ ಅಭಿವೃದ್ಧಿಗೋಸ್ಕರ ಸಾರ್ವಜನಿಕರಿಂದ ಆಯ್ಕೆಯಾಗಿ ಬಂದು ನಮ್ಮ ಈ ಒಂದು 5 ವರ್ಷದಲ್ಲಿ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ಸಹಕರಿಸಿ ಎಲ್ಲರ ಅನುದಾನ ಸರ್ಕಾರ ಬಂದಂತಹ ಅನುದಾನದಲ್ಲಿ 15 ಫೈನಾನ್ಸ್ ಆಗ್ಬೋದು, ನರೇಗಾ ಆಗ್ಬೋದು, ಇನ್ನಿತರ ಎಲ್ಲ ಅನುದಾನದಲ್ಲೂ ಸಹ ನಮ್ಮ ಈ ಒಂದು ಅವಧಿಯಲ್ಲಿ ತುಂಬ ನಮ್ಮ ಆಡಳಿತ ಮಂಡಳಿ ತುಂಬ ಸಹಕಾರ ನೀಡಿದ ನನ್ನ ಕಾಮಗಾರಿಗಳಾಗ್ಬೋದು, ಇನ್ನೊಂದು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗ್ಬೋದು, ಕುಡಿಯೋ ನೀರುಗಳಾಗ್ಬೋದು, ಕೆಲಸ ಮಾಡೋಕ್ಕೋಸ್ಕರ ತುಂಬ ನನಗೆ ಸಹಕಾರ ನೀಡಿದೆ. ಈ ಒಂದು ಸಹಕಾರ ನೀಡಿರ್ತಕ್ಕಂಥ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಮುಂದಿನ ಸಹ ಎಲ್ಲ ಈ ಒಂದು ಒಗ್ಗಟ್ಟಿನಿಂದ ಹೋಗೋದಕ್ಕೆ